ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13 ಫೈನಲಿ ಬಂದೇ ಬಿಡ್ತಂತಲೇ ಹೇಳ್ಬೋದಾಗಿದೆ. ಇದೇ ಜುಲೈ ತಿಂಗಳಿಂದ ಬಿಗ್ ಬಾಸ್ ಸೀಸನ್ 13 ಅನ್ನೋದು ಶುರುವಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈಗಾಗಲೇ ಕಲರ್ಸ್ ಕನ್ನಡದವರು ಲೋಗೋ ಕೂಡ ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಪ್ರೋಮೋ ಕೂಡ ರಿವೀಲ್ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು ಅಂತಲೇ ಹೇಳ್ಬೋದಾಗಿದೆ. ಸೊ ಆ ಪ್ರೋಮೋ ಮತ್ತು ಲೋಗೋ ಕೂಡ ಅತಿ ಹೆಚ್ಚು ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇನ್ನು ಕಳೆದ ಸೀಸನ್ ಬಿಗ್ ಬಾಸ್ ಸೀಸನ್ 12 ಮುಗಿದು ತುಂಬ ಟೈಮ್ ಕೂಡ ಆಗಿಲ್ಲ, ಆಗಾಗಲೇ ಆರಂಭವಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಆಗಬೇಕಿದ್ದ ಬಿಗ್ ಬಾಸ್ ಸೀಸನ್ 13 ಬಂದುಬಿಟ್ಟು ಜುಲೈ ತಿಂಗಳಲ್ಲಿ ಆರಂಭವಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದು ಬಂದುಬಿಟ್ಟು ವೀಕ್ಷಕರಿಗೆ ಅತ್ಯಂತ ಖುಷಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ಆದಷ್ಟು ಬೇಗ ಆರಂಭವಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ವರ್ಷ ಹಾಗಾದರೆ ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ 13ಗೆ ಬರ್ತಾರೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಬರುವಂಥದ್ದು ವರುಣ್ ಆರಾಧ್ಯ ಅವರು ಬರೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವರು ವ್ಲಾಗ್ ಮತ್ತು ಕಂಟೆಂಟ್ ಕ್ರಿಯೇಷನ್ ಮೂಲಕ ಪ್ರಖ್ಯಾತಿ ಪಡೆದುಬಿಟ್ಟು ಹಾಗೆ ಕಾಂಟ್ರವರ್ಸಿಗೂ ಕೂಡ ಒಳಗಾದಂಥ ವರುಣ್ ಆರಾಧ್ಯ ಅವರು ಬರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಸುಷ್ಮಾ ಅವರು ಕೂಡ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಸೊ ಇವರು ಕಲರ್ಸ್ ಕನ್ನಡದ ಆ್ಯಂಕರ್ ಮತ್ತು ಹಲವು ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವರು ಬಂದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ರಾಘವೇಂದ್ರ ಅವರು ಕೂಡ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಇವರು ಹಲವಾರು ಕಾಮಿಡಿ ಕಿಲಾಡಿ ಹಾಗೂ ಗಿಚ್ಚಿ ಗಿಲಿಗಿಲಿ ಹಾಗೆ ಲೇಡಿ ಗೆಟಪ್ ಹಾಕಿಕೊಂಡು ಮಿಂಚುತ್ತಿರುವಂಥ ರಾಘವೇಂದ್ರ ಅವರು ಕೂಡ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಹಾಗೂ ಬಾಳು ಬೆಳಗುಂದಿ ಅವರು, ಸಿಂಗರ್ ಬಾಳು ಬೆಳಗುಂದಿ ಅವರು ಕೂಡ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಸೊ ಇವರು ಸಿಂಗರ್ ಮತ್ತು ಜೋಡಿ ನಂಬರ್ ಒನ್ ಹಾಗೆ ತುಂಬ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದು, ಹಾಗೆ ಇವ್ರದ್ದೇ ಸ್ವಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವ್ರು ಬಂದರೆ ಹೇಗಿರುತ್ತೆ. ಹಾಗೆ ಜಗ್ಗಪ್ಪ ಅವರು ಕೂಡ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗಿದೆ. ಇವರು ಕಾಮಿಡಿ ಕಿಲಾಡಿ ಹಾಗೆ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸೊ ಇವರು ತುಂಬಾ ಟ್ಯಾಲೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವರು ಕೂಡ ಬರುವ ಸಾಧ್ಯತೆ ಇದೆ. ಇವ್ರು ಬಂದರೆ ನಿಮ್ಗೆ ಹೇಗಿರುತ್ತೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಗಗನ ಅವರು ಕೂಡ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ಸೊ ಮಹಾನಟಿ ಖ್ಯಾತಿಯ ಗಗನ ಅವರು, ಮಹಾನಟಿ ಹಾಗೆ ತುಂಬ ರಿಯಾಲಿಟಿ ಶೋಗಳಲ್ಲಿ ಈಗ ಮಿಂಚುತ್ತಿರುವ ಗಗನ ಅವರು ಕೂಡ ಬರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಪ್ರೀವಿಯಸ್ ಇಯರಲ್ಲಿ ಹೆಚ್ಚು ಸದ್ದು ಮಾಡಿದರು ಗಗನ್ ಅವರು ಬರಬೇಕಂತ, ಆದರೆ ಬಂದಿಲ್ಲ. ಈ ವರ್ಷ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಸ್ಯಾಮ್ ಸಮೀರ್, ಯೂಟ್ಯೂಬರ್ ಸ್ಯಾಮ್ ಸಮೀರ್ ಅವರು ಕೂಡ ಬರುವ ಸಾಧ್ಯತೆ ಇದೆ. ವ್ಲಾಗ್ ಮಾಡಿಕೊಂಡು ಅತಿ ಹೆಚ್ಚು ಫೇಮಸ್ ಆಗಿರುವ ಸ್ಯಾಮ್ ಸಮೀರ್, ಈಗಷ್ಟೇ 1 ಮಿಲಿಯನ್ ಕಂಪ್ಲೀಟ್ ಮಾಡಿರುವಂಥ ಸ್ಯಾಮ್ ಸಮೀರ್ ಅವರು ಕೂಡ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಇನ್ನು ಪ್ರಿಯಾ ಆಚಾರಿ, ಗಟ್ಟಿಮೇಳ ಹಾಗೂ ಪ್ರೇಮ ಕಾವ್ಯ ಹಲವಾರು ಧಾರಾವಾಹಿಗಳಲ್ಲಿ ಫೇಮಸ್ ಆದಂಥ ಪ್ರಿಯಾ ಆಚಾರಿ ಅವರು ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಸೀರಿಯಲ್ ಇಂದ. ಸೊ ಇವರು ಬಂದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಹುಲಿ ಕಾರ್ತಿಕ್ ಅವರು ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಹುಲಿ ಕಾರ್ತಿಕ್ ಅವರು ಕಾಮಿಡಿ ಕಿಲಾಡಿ ಹಾಗೂ ಗಿಚ್ಚಿ ಗಿಲಿಗಿಲಿ ವಿನ್ನರ್ ಹಾಗೆ ಇನ್ನು ಹಲವಾರು ರಿಯಾಲಿಟಿ ಶೋ ಹಾಗೆ ಮೂವಿಗಳಲ್ಲಿ ನಟಿಸಿರುವಂಥ ಹುಲಿ ಕಾರ್ತಿಕ್ ಅವರು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಮೌನ ಗುಡ್ಡೆ ಮನೆ ಅವರು, ರಾಮಚಾರಿ ಹಾಗೆ ಹಲವು ಕಲರ್ಸ್ ಕನ್ನಡದಲ್ಲಿ ಬರುವಂಥ ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಮೌನ ಗುಡ್ಡೆ ಮನೆಯವರು ಕೂಡ ಬರುವ ಸಾಧ್ಯತೆ ಎಂದು ಹೇಳಲಾಗ್ತಿದೆ. ಸೊ ಇದಿಷ್ಟು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಲ್ಲಿ ಇರುವಂಥ ಹೆಸರುಗಳು ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇಷ್ಟು ಸ್ಪರ್ಧಿಗಳು ಬಂದರೆ ಇದರಲ್ಲಿ ಯಾವ ಸ್ಪರ್ಧಿಗಳು ಬರಬೇಕಂತ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.